ಹಾರ್ಟ್ ಅಟ್ಯಾಕ್ ಅಪಾಯವನ್ನು ನಿವಾರಿಸೋಕೆ ಸಹಾಯ ಮಾಡುವಂತ 5 ಸೂಪರ್ ಫುಡ್ಸ್ ಬಗ್ಗೆ ಈಗ ನೋಡೋಣ. ಮೊದಲನೇದು ಓಟ್ಸ್. ಓಟ್ಸ್ ನಲ್ಲಿ ಅವಿನಾಂಥ್ರೊಮೈಡ್ಸ್ ಅನ್ನೋ ಹೆಸರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ. ಇದು ಇನ್ಫ್ಲಮೇಟರಿ ಪ್ರೋಟೀನ್ಸ್ ನ ನಿರೋಧಿಸೋಕೆ ಸಹಾಯ ಮಾಡುತ್ತೆ. ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳನ್ನ ಕಮ್ಮಿ ಮಾಡೋಕೆ ಓಟ್ಸ್ ಸಹಾಯ ಮಾಡುತ್ತೆ. ಜಾಸ್ತಿ ಪಾಲು ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಸಹ ಅಥೆರೋಸ್ಕ್ಲೆರೋಸಿಸ್ ಪ್ರಮಾದಕಾರಕವನ್ನು ಕಮ್ಮಿ ಮಾಡೋಕೆ ಕೂಡ ಓಟ್ಸ್ ಪ್ರಭಾವವನ್ನು ತೋರಿಸುತ್ತೆ. ಓಟ್ಸಿನಲ್ಲಿ ಫೈಬರ್ ಇರೋದ್ರಿಂದ ರಕ್ತ ಕೊಲೆಸ್ಟ್ರಾಲ್ ಸ್ಥಾಯಿನ ಕಮ್ಮಿ ಮಾಡೋಕೆ ಸಹಾಯ ಮಾಡುತ್ತೆ. ಹಾರ್ಟ್ ಅಟ್ಯಾಕ್ ನ ರಿಸ್ಕ್ ಕಮ್ಮಿ ಆಗೋಕೆ ಓಟ್ಸ್ ಹೇಗೆ ಸಹಾಯವಾಗುತ್ತೆ ಅಂದ್ರೆ, ಮೊದಲು ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋಕೆ ಸಹಾಯ ಮಾಡುತ್ತೆ. ಓಟ್ಸ್ ನಲ್ಲಿ ಬೀಟಾ ಗ್ಲೂಕಾನ್ ಇದೆ. ಇದು ಪೂರ್ತಿ ಮತ್ತು LDL ಸ್ಥಾಯಿಗಳನ್ನ ಕಮ್ಮಿ ಮಾಡೋಕೆ ಒಂದು ತರವಾದ ಕರಗುವಂತ ಒಂದು ಫೈಬರ್. ದಿನಕ್ಕೆ ಅಟ್ಲೀಸ್ಟ್ 3 ಗ್ರಾಮಿನಷ್ಟು ಓಟ್ಸ್ ಬೀಟಾ ಗ್ಲೂಕಾನ್ ತಿನ್ನೋದ್ರಿಂದ LDL ಕೊಲೆಸ್ಟ್ರಾಲ್ 10% ಕಮ್ಮಿ ಆಗುತ್ತೆ ಅಂತೆ. ಎರಡನೇದು ಅರಿಶಿಣ. ಅರಿಶಿಣದಲ್ಲಿ ಇರುವಂತ ಪರ್ಕ್ಯುಮಿನ್ ತುಂಬಾ ಮುಖ್ಯವಾದದ್ದು. ಹಾರ್ಟ್ ಅಟ್ಯಾಕ್ಗೆ ಕಾರಣವಾಗುವಂತ ಅಥೆರೋಸ್ಕ್ಲೆರೋಸಿಸ್ ನ ನಿವಾರಿಸೋಕೆ ಅರಿಶಿಣ ಕೆಲಸ ಮಾಡುತ್ತೆ. ಹಾಗೆ ಇನ್ಫ್ಲಮೇಷನ್ ಮತ್ತು ಆಕ್ಸೀಕರಣವನ್ನು ಕಮ್ಮಿ ಮಾಡೋ, ರಕ್ತನಾಳಗಳನ್ನ ಸರಿ ಮಾಡಿ ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ಅಲ್ಲಿಡೋ, ಆಮೇಲೆ ವಾಸ್ಕುಲರ್ ಕಣಜಾಲಗಳ ಮೇಲೆ ಆಕ್ಸೀಕರಣ ಪ್ರೆಷರ್ ನ ಕಮ್ಮಿ ಮಾಡೋದ್ರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಬರುವಂತ ಸಮಸ್ಯೆಯನ್ನು ಕಮ್ಮಿ ಮಾಡುತ್ತೆ. ಅರಿಶಿಣ ಎಷ್ಟು ಒಳ್ಳೇದಾದ್ರೂ ಜಾಸ್ತಿಯಾಗಿ ತಗೊಳ್ಳದೇ ಇರೋದೇ ಒಳ್ಳೇದು. ಪ್ರತಿದಿನ 8 ಗ್ರಾಮಿನಷ್ಟು ಕರ್ಕ್ಯುಮಿನ್ ಕೊಡುವಂತ ಅರಿಶಿಣ ಪದಾರ್ಥಗಳು 2 ತಿಂಗಳುಗಳವರೆಗೆ ಉಪಯೋಗ ಮಾಡಬಹುದು. ಅದೇ ತರ ಪ್ರತಿದಿನ 3 ಗ್ರಾಮಿನಷ್ಟು ಅರಿಶಿಣ ತಗೊಂಡ್ರೆ 3 ತಿಂಗಳುಗಳವರೆಗೆ ಉಪಯೋಗ ಮಾಡಬಹುದು. ಮೂರನೇದು ಬೆಳ್ಳುಳ್ಳಿ. ಬೆಳ್ಳುಳ್ಳಿಯಲ್ಲಿ ಅಲ್ಲಿಸಿಂತೋಸ್ನ ಜೊತೆ ಸಲ್ಫರ್ ಸಮ್ಮೇಳನಗಳು ರಕ್ತ ಪ್ರವಾಹವನ್ನು ಮತ್ತು ರಕ್ತ ಅಟ್ಯಾಕ್ ಅನ್ನು ಕಮ್ಮಿ ಮಾಡುತ್ತೆ. ಅದರಿಂದ ಹಾರ್ಟ್ ರಿಲೇಟೆಡ್ ಡಿಸೀಸ್ ನ ಕಮ್ಮಿ ಮಾಡೋಕೆ ಬೆಳ್ಳುಳ್ಳಿ ಸಹಾಯ ಮಾಡುತ್ತೆ. ಬೆಳ್ಳುಳ್ಳಿ ಜಾಸ್ತಿಯಾಗಿ ತಗೊಳ್ಳುವಾಗ ಬ್ಲಡ್ ಪ್ರೆಷರ್ ನ ಕಮ್ಮಿ ಮಾಡೋಕೆ ಸಹಾಯ ಮಾಡುತ್ತೆ ಅಂತ ಒಂದು ಅಧ್ಯಯನ ಕಂಡುಕೊಂಡಿದೆ. ಬ್ಲಡ್ ಪ್ರೆಷರ್ ನಲ್ಲಿ ಚೇಂಜ್ ಹಾರ್ಟ್ ರಿಲೇಟೆಡ್ ಡಿಸೀಸ್ ನ ಅಪಾಯವನ್ನು 16 to 40% ಕಮ್ಮಿ ಮಾಡಿದೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ಹಾರ್ಟಿನ ಆರೋಗ್ಯವನ್ನು ಜಾಸ್ತಿ ಮಾಡೋದ್ರಲ್ಲಿ ಬೆಳ್ಳುಳ್ಳಿ ಹೇಗೆ ಸಹಾಯ ಮಾಡುತ್ತೆ ಅಂದ್ರೆ, ಮೊದಲು ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋಕೆ ಬೆಳ್ಳುಳ್ಳಿ ಸಹಾಯ ಮಾಡುತ್ತೆ. ಬೆಳ್ಳುಳ್ಳಿಯಲ್ಲಿ ಅಲಿಸನ್ ಇದೆ. ಇದು ಕೆಟ್ಟ ಕೊಲೆಸ್ಟ್ರಾಲ್ ನ ಆಕ್ಸೀಕರಣವನ್ನು ನಿಲ್ಲಿಸ್ಬಿಡುತ್ತೆ. ಬೆಳ್ಳುಳ್ಳಿಯನ್ನು ಬರೇ ಹೊಟ್ಟೆಗೆ ತಿನ್ನೋದು ಕೊಲೆಸ್ಟ್ರಾಲ್ ಸ್ಥಾಯಿನ ಕಮ್ಮಿ ಮಾಡೋಕೆ ಸಹಾಯ ಮಾಡುತ್ತೆ. ಆಮೇಲೆ ಬ್ಲಡ್ ಕ್ಲಾಟ್ ಮಾಡುವಂತ ವಿಷಯದಲ್ಲಿ ಕೂಡ ಬೆಳ್ಳುಳ್ಳಿ ಪ್ರಭಾವವನ್ನು ತೋರಿಸುತ್ತೆ. ಇನ್ನು ಹಾರ್ಟ್ ಬೀಟಿನ ರೇಟ್ ಅನ್ನ ನಿಯಂತ್ರಿಸುತ್ತೆ. ಬೆಳ್ಳುಳ್ಳಿಯಲ್ಲಿ ಆಂಟಿರಿದಮಿಕ್ ಪ್ರಭಾವವಿದೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ನಾಲ್ಕನೇದು ಫ್ಲಾಕ್ ಸೀಡ್ಸ್. ಅಗಸೆ ಬೀಜ ಅಂತ ಕರೆಯುವಂತ ಫ್ಲಾಕ್ ಸೀಡ್ಸ್ ಇದು ಕಹಿಯ ರುಚಿಯ ಜೊತೆ ಎಷ್ಟೋ ಆರೋಗ್ಯ ಲಕ್ಷಣಗಳನ್ನ ಕಲಿಗಿರುತ್ತೆ. ಫ್ಲಾಕ್ ಸೀಡ್ಸ್ ನಿಮ್ ಹಾರ್ಟ್ ಗೆ ತುಂಬಾ ತರದಲ್ಲಿ ಲಾಭ. ಇದರಲ್ಲಿ ಆಲ್ಫಾ ಲಿನೋಲೆನಿಕ್ ಅನ್ನೋ ಆಸಿಡ್, ಮೀನಿನಲ್ಲಿ ಮುಖ್ಯವಾಗಿ ಕಾಣುವಂತ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಪುಷ್ಕಳವಾಗಿ ಸಿಗುತ್ತೆ. ಇದನ್ನು ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಅಪಾಯ ಕಮ್ಮಿ ಆಗುತ್ತೆ ಅಂತೆ. ಐದನೇದು ಪಾಲಕ್. ಒಂದು ಅಧ್ಯಯನದ ಪ್ರಕಾರ ಹಾಳಾಗಿರುವಂತ ಹಾರ್ಟ್ ರಿಪೇರ್ ಮಾಡೋಕೆ ಕೂಡ ಪಾಲಕ್ ಕೆಲಸ ಮಾಡುತ್ತೆ ಅಂತೆ. ಪಾಲಕ್ ಹಾರ್ಟಿಗೆ ಎಷ್ಟೋ ಒಳ್ಳೇದು ಮಾಡುವಂತ ಒಂದು ಸೂಪರ್ ಫುಡ್ ಆಗಿ ಪರಿಗಣಿಸಿದೆ. ಇದು ಹಾರ್ಟ್ ಪ್ರಾಬ್ಲಮ್ಸ್ ನ ನಿಯಂತ್ರಿಸೋಕೆ ಸಹಾಯ ಮಾಡುವಂತ ಪೌಷ್ಟಿಕತೆ ಇರೋದು ಮಾತ್ರನೇ ಅಲ್ಲದೆ ಎಷ್ಟೋ ಆರೋಗ್ಯ ಸಮಸ್ಯೆಗಳ ಮೇಲೆ ಕೂಡ ಒಳ್ಳೆ ಪ್ರಭಾವವನ್ನು ತೋರಿಸುತ್ತೆ. ಪಾಲಕ್ ಕಣ್ಣಿನ ಆರೋಗ್ಯವನ್ನು ಚುರುಕಾಗಿ ಮಾಡುತ್ತೆ. ಆಮೇಲೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗುತ್ತೆ. ಇನ್ನು ಕ್ಯಾನ್ಸರ್ ನ ಕೂಡ ನಿವಾರಿಸುತ್ತೆ ಅಂತ ಕೆಲವು ಅಧ್ಯಯನಗಳು ಹೇಳ್ತಾ ಇವೆ. ಪಾಲಕ್ ನಲ್ಲಿ ಕೇಲ್ಗಿಂತ ಜಾಸ್ತಿಯಾಗಿ ಫೈಬರ್, ಪ್ರೋಟೀನ್ ಮತ್ತು ವಿಟಮಿನ್ ಎ ಕೂಡ ಇರುತ್ತೆ. ಹಾರ್ಟಿನ ಆರೋಗ್ಯವನ್ನು ಕಾಪಾಡೋಕೆ ಇದು ಸಹಾಯ ಮಾಡುತ್ತೆ. ಗಮನಿಸಿ, ಈ ವಿಡಿಯೋದಲ್ಲಿ ಕೊಟ್ಟಿರುವಂತ ಸಮಾಚಾರಗಳು ಯಾವುದೇ ವೈದ್ಯ ಚಿಕಿತ್ಸೆಗೂ ಪ್ರತ್ಯಾಮ್ನಾಯ ಅಲ್ಲ. ಆಮೇಲೆ ನಿಮ್ ಆರೋಗ್ಯ ಸ್ಥಿತಿಯ ಪ್ರಕಾರ ವೈದ್ಯರನ್ನ ಸಂಪ್ರದಿಸಿ ಈ ಸಲಹೆಗಳನ್ನ ಪಾಟಿಸಬೇಕು ಅನ್ನೋ ವಿಷಯವನ್ನು ಮರಿಬಾರದು.